ಲಿಂಗಾಯತರ ಧ್ವನಿಯಾದ ವೀರಶೈವ ನ್ಯೂಸ್ಗೆ ಸ್ವಾಗತ. ಸಮಾಜದ ಬಂಧುಗಳೇ, 12ನೇ ಶತಮಾನದ ಬಸವಾದಿ ಶರಣರು ರಚಿಸಿದ ವಚನಗಳ ತಾಳೆಗರಿಗಳನ್ನು ಸಂಶೋಧಿಸಿ ಸಂರಕ್ಷಿಸಿ ಅವುಗಳನ್ನು ಪ್ರಕಟಿಸಿದ ವಚನ ಪಿತಾಮಹ ಡಾಕ್ಟರ್ ಪಗು ಅಳಕಟ್ಟಿರವರ 145ನೇ ಜನ್ಮದಿನಾಚರಣೆಯೆಂದು ಇಂದು ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಆಚರಿಸಲಾಯಿತು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್, ಗಾಂಧಿ ಸ್ಮಾರಕ ಭವನ ಮತ್ತು ಶಂಕರ್ ಬಿದ್ರಿ ಪ್ರತಿಷ್ಠಾನದ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುತ್ತೂರು ಮಠದ ಶ್ರೀಗಳು ವಹಿಸಿದ್ದರು. ಕಾರ್ಯಕ್ರಮವನ್ನು ಕಾನೂನು ಮತ್ತು ಸಂಸದೀಯ ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್. ಕೆ. ಪಾಟೀಲ್ ಉದ್ಘಾಟಿಸಿದರು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ. ಸೋಮಶೇಖರ್ ಅತಿಥಿಗಳನ್ನು ಸ್ವಾಗತ ಮಾಡಿದರು. ಡಾಕ್ಟರ್ ಪಗು ಅಳಕಟ್ಟಿ ಅವರ ಜೀವನದ ಕೆಲವು ಪ್ರಮುಖ ಘಟನೆಗಳನ್ನು ತಮ್ಮ ಸ್ವಾಗತ ಭಾಷಣದಲ್ಲಿ ಪ್ರಸ್ತಾಪಿಸಿದರು. ಇಂದು ರಾಜ್ಯ ಸರ್ಕಾರ ವಚನ ಸಂರಕ್ಷಣಾ ದಿನವೆಂದು ಘೋಷಣೆ ಮಾಡಿದೆ. ನನ್ನ ಪ್ರಕಾರ ವಚನ ಸಂವಿಧಾನ ದಿನವೆಂದು ಬಣ್ಣಿಸಿದರು. ಬಂದ ಅತಿಥಿಗಳನ್ನು ತುಂಬು ಹೃದಯದಿಂದ ಸ್ವಾಗತ ಮಾಡಿದರು. ಮುಖ್ಯ ಅತಿಥಿಗಳಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಶಂಕರ್ ಬಿದ್ರಿ, ಗಾಂಧಿ ಭವನದ ಅಧ್ಯಕ್ಷ ಮೂಡೆ ಪಿ. ಕೃಷ್ಣರವರು ಮತ್ತು ವಿಜಯಪುರದ PLD ಸಂಸ್ಥೆಯ ಕಾರ್ಯದರ್ಶಿ ಮಹಾಂತೇಶ್ ಬಿರದಾರ್ ಮತ್ತು ಕರ್ನಾಟಕ ಅಕಾಡೆಮಿಯ ಅಧ್ಯಕ್ಷ ನಾಗರಾಜ್ ಮೂರ್ತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ PN ರುದ್ರಪ್ಪರವರು ಚಿತ್ರೀಕರಿಸಿರುವ ಡಾಕ್ಟರ್ ಪಗು ಅಳಕಟ್ಟಿರವರ ಸಾಕ್ಷ್ಯಚಿತ್ರವನ್ನು ಲೋಕಾರ್ಪಣೆ ಮಾಡಲಾಯಿತು ಮತ್ತು PN ರುದ್ರಪ್ಪನವರು ಬರೆದಂತಹ ಕೃತಿಯನ್ನು ಇಂದು ಬಿಡುಗಡೆ ಮಾಡಲಾಯಿತು. ಸಭಿಕರಾಗಿ ಮಾಜಿ ಸಚಿವೆ ಲೀಲಾದೇವಿ ಪ್ರಸಾದ್, ರಮಣಶ್ರೀ ಹೋಟೆಲ್ನ ಷಡಕ್ಷರಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಹಿಳಾ ಘಟಕದ ಅಧ್ಯಕ್ಷೆ ಮುಕ್ತಾಂಬಾ, ಖ್ಯಾತ ವೈದ್ಯ ಡಾಕ್ಟರ್ ವಿಜಯ ಬಾಳಕುಂದ್ರಿ, ಪಾಲನೇತ್ರ ಸೇರಿದಂತೆ ಇನ್ನಿತರ ನೂರಾರು ಪ್ರಮುಖರು ಉಪಸ್ಥಿತರಿದ್ದರು. YLD ಸಂಸ್ಥೆಯ ಕಾರ್ಯದರ್ಶಿ ಮಹಾಂತೇಶ್ ಬಿರದಾರ್ ಅವರು ಡಾಕ್ಟರ್ ಪಗು ಅಳಕಟ್ಟಿರವರ ಬಗೆಯ ವಿಷಯವನ್ನು ಬಹು ಸೊಗಸಾಗಿ ಮಂಡಿಸಿದರು. ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಸಚಿವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಮಾತನಾಡುತ್ತಾ ಅವರು, ಪಗು ಅಳಕಟ್ಟಿಯವರು 2 ವಿಶ್ವವಿದ್ಯಾನಿಲಯ ಮಾಡದಂತಹ ಕೆಲಸವನ್ನು ಅವರು ಮಾಡಿದ್ದಾರೆ ಎಂದು ಬಣ್ಣಿಸಿದರು. ಪಗು ಅಳಕಟ್ಟಿಯವರು ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು ಮತ್ತು ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಒಂದೇ ಪತ್ರಿಕೆಯನ್ನು ಆರಂಭಿಸಿ ಕನ್ನಡ ಚಳುವಳಿಯನ್ನು ಬೆಳೆಸಿದಂತಹ ಮಹಾನ್ ಪುಣ್ಯಾತ್ಮ, ಹಾಗೆ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದಂತಹ ಮಹಾನ್ ಶಿಕ್ಷಣ ಪ್ರೇಮಿ ಹಾಗೂ ಅಪ್ರತಿಮ ಹೋರಾಟಗಾರ ಎಂದು ಎಚ್. ಕೆ. ಪಾಟೀಲ್ ಪಗು ಅಳಕಟ್ಟಿಯವರನ್ನು ಪ್ರಶಂಸನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪಗು ಅಳಕಟ್ಟಿರವರು ಸತ್ತ ನಂತರ ಅವರು ಹೆಚ್ಚು ಪ್ರಚಾರಕ್ಕೆ ಬರುತ್ತಿರುವುದು ನಿಜಕ್ಕೂ ದುರಂತವೆಂದು ತಿಳಿಸಿದರು. ಪಗು ಅಳಕಟ್ಟಿಯವರಿಗೆ ರಾಜ್ಯ ಸರ್ಕಾರ ಮುಂದಿನ ವರ್ಷ ಅವರ ಜನ್ಮದಿನದಂದೇ ಬಸವಶ್ರೀ ಪ್ರಶಸ್ತಿ ನೀಡಲು ನಾನು ಸಹ ಸಹಕಾರ ಕೊಡುತ್ತೇನೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳವರು ಇದರ ಬಗ್ಗೆ ಆಸಕ್ತಿ ವಹಿಸಿ ಸರ್ಕಾರಕ್ಕೆ ಮನವಿ ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಚ್. ಕೆ. ಪಾಟೀಲ್ ಅವರು ತಿಳಿಸಿದರು.